ಕತ್ತೆಗೆ ಲಗಾಮಿಲ್ಲ, ಸರ್ಪಂಚಿಂಗೆ ಪಗಾರ ಇಲ್ಲ ಅಂದಂಗೆ ಆ ಪಿಂಕಿ ಪಪ್ಪನ್ನು ನಂಬ್ಕೊಂಡಿದ್ದಕ್ಕೆ ನೆಮ್ಮದಿನೇ ಇಲ್ದಂಗೆ ಆಗೋಯ್ತಲ್ಲೋ ಛತ್ರಿ. ದಣಿ, ಪಿಂಕಿಗೆ ಅವ್ರ ಅಪ್ಪಂಗೆ ಬಾಯಿಗೆ ಬಂದಂಗೆ ಬೋದ್ಬಿಟ್ಟು ಬಂದಿದ್ದೀನಿ. ಇನ್ನೊಂದು ಕಿತ್ತ ನೀವೇನಾರ ಊರನ್ನ ಕಂಡ್ರೆ ನಮ್ಮ ಯಜಮಾನ್ರು ಎಕ್ಕಡ ಕಿತ್ತೋಗೋ ಮಟ್ಟಿಗೆ ಹೊಡಿತೀನಿ ಅಂತ ಎದುರಿಸ್ಬಿಟ್ಟು ಬಂದೀವ್ನಿ. ಆ ಶಿವು ಜೀವನ ಹಾಳಾಗೋಗ್ಲಿ ಅಂತ ನಾನು ಏನೇನೆಲ್ಲ ಮಾಡಿದ್ರೆ ಕರಿಯೋ ಹಸುನ್ ಕೊಟ್ಟು ಒದೆಯೋ ಕತ್ತನ್ನು ತೊಗೊಂಡಂಗೆ ಆಗೋಯ್ತಲ್ಲೋ. ನಾನಿರಬೇಕಾಗಿತ್ತು ಆ ಜಾತ್ರೆಯಲ್ಲಿ. ಆ ರಶ್ಮಿ ಜೀವನಕ್ಕೆ ಏನಾದರೂ ಒಂದು ಮಾಡ್ತಾ ಇದ್ದೆ. ಹಾಳಾಗೋಗ್ಲಿ ಬಿಡು. ರಶ್ಮಿ ಉಳ್ಕೊಂಡ್ರೇನಾಯಿತು, ರತ್ನನ ಜೀವನನೇ ಇಲ್ಲಿ ಹಾಳಾಗೋಗ್ತಿದೆಯಲ್ಲ. ಛತ್ರಿ, ಈಗ ನಾನು ಹೇಳೋದನ್ನೆಲ್ಲ ಪಟ್ಟಿ ಮಾಡ್ಕೊ. ದಣ್ಗಳೇ, ಹಂಗೆ ಹೇಳಿ ಈ ಆಳ ತಲೆ ಒಳಗಡೆ ಪಟ್ಟಿ ಮಾಡ್ಕೊಬಿಡ್ತೀನಿ. ಸುಗಂಧರಾಜ ಪುಷ್ಪದ ಹಾರ ಒಂದು 8, ಚೆಂಡು ಹೂವಿನ ಹಾರ ಒಂದು 10 ಮಾರು, ಆಮೇಲೆ ಊದಿನ ಕಡ್ಡಿ ಚೆನ್ನಾಗಿ ಹೊಗೆ ಬರುವಂಥದ್ದು ಒಂದು 2 ಪ್ಯಾಕೆಟ್, ಮೂಗಿಗಿಡೋದಕ್ಕೆ 2 ಉಂಡೆ ಹತ್ತಿ, ಜೊತೆಗೆ ಏರ್ಸೋದಕ್ಕೆ ಕಳ್ಳೆಪುರಿ. ಇಷ್ಟಾದರೆ ರತ್ನನ ಹೆಣ ಮೆರವಣಿಗೆ ಮಾಡೋದಕ್ಕೆ ಸಾಕಾಗತ್ತೆ. ದಣಿ, ಇವೆಲ್ಲ ಏನಕ್ಕೆ ಕೇಳ್ತಿದ್ರ ಅಂತ ಗೊತ್ತೇ ಆಗ್ತಾ ಇಲ್ಲ. ನಿನಗೆ ಗೊತ್ತಾಗಬೇಕಾದದ್ದೆಲ್ಲ ಗೊತ್ತಾಗೋದಿಲ್ಲ, ಗೊತ್ತಾಗಬಾರದ್ದೆಲ್ಲ ಗೊತ್ತಾಗತ್ತೆ ಅಲ್ವಾ? ಊರು ಕಳ್ಳರನ್ನ ನಂಬಿದ್ರು ಪರ ಊರಿನ ಸಜ್ಜನರನ್ನ ನಂಬಾರ್ದು. ಹಂಗಾಯ್ತಲ್ಲೋ ನಿನ್ನ ಕತೆ. ಅಲ್ಲ ದಣಿ, ದೊರೆಗಳು ಪಕ್ಕ ರತ್ನವಂಗೆ ಶಂಕ ಜಾಕ್ಟೆ ಊದಿರ್ತಾರೆ ಅನ್ಕೋತೀರಾ? ಅವನು ನನ್ನ ಮಗ ಕಣೋ. ಹೇಳಿ ಕಳಿಸಿದ ಕೆಲಸ ಮಾಡದೆ ನಿದ್ದೆ ಕೂಡ ಮಾಡೋದಿಲ್ಲ. ಆ ರತ್ನಿ ಹೆಣ ಬಂದ ಕೂಡಲೇ ಒಂದು ಚಾಪೆ ಸಿದ್ಧ ಮಾಡು. ಅವಳ ಹೆಣ ನಮ್ಮ ಮಂಚ ಕೂಡ ಸೋಕಬಾರ್ದು, ನೆಲದಲ್ಲೇ ಬಿದ್ದು ಸಾಯ್ಲಿ. ದಣಿ, ರತ್ನವ ಬರುವಾಗಲೇ ಸತ್ತು ಹೋಗ್ಬಿಟ್ಟಿರ್ತಾರೆ, ಇನ್ನು ನೆಲದ ಮೇಲೆ ಬಿದ್ದು ಸಾಯಿ ಅಂತೀರಲ್ಲ ಅಲ್ವಾ? ನನ್ನ ಮಗ ಅವಳನ್ನು ಯಾವ ರೂಪದಲ್ಲಿ ಸಾಯಿಸಿರ್ತಾನೆ ಅಂತಲೇ ಗೊತ್ತಿಲ್ಲ. ನೀರಲ್ಲಿ ಮುಳುಗಿಸಿ ಸಾಯಿಸಿರ್ತಾನ, ಇಲ್ಲ ಬೆಟ್ಟದಿಂದ ತಳ್ಳಿ ಸಾಯಿಸಿರ್ತಾನ, ಇಲ್ಲ ಅವಳು ಕರೆಂಟ್ ಕೊಟ್ಟು ವಿಲ 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 ಒದ್ದಾಡೋ ಮಾಡಿ ಕೈಲಾಸ ಸೇರಿಸಿರ್ತಾನ, ಗೊತ್ತಿಲ್ವಲ್ಲೋ. ಮಾವ, ಇನ್ನು ಕಳ್ಸ್ಕೊಡ್ಬಾರ್ದು ಅಂತಾನೆ ಯೋಚನೆ ಮಾಡ್ತಿದ್ಯಾ? ನಿನ್ನ ಪ್ರಕಾರ ನಿನ್ನ ಯೋಚನೆಗಳು ಸರಿನೇ ಇರ್ಬೋದು, ಆದರೆ ಒಂದು ಮಾತು ನೆನ್ಪಿಟ್ಕೊ. ಮನೆ ಮಗಳು ಮದುವೆ ಆಗಿ ಗಂಡನ ಮನೆಗೆ ಹೋದ್ಮೇಲೆ ಗಂಡನ ಮನೆಯಿಂದ ತವ್ರ ಮನೆಗೆ ಬಂದರೆ ಮಾತ್ರ ಅವಳಿಗೆ ಬೆಲೆ. ಗಂಡನ ಬಿಟ್ಟು ತವ್ರ ಮನೆಗೆ ಬಂದರೆ ಅವಳಿಗೆ ಬೆಲೆ ಸಿಗಲ್ಲ ಮಾವ. ನಮ್ಮ ಗುಂಡನ್ನ ನಾವು ತುಂಬ ಪ್ರೀತಿಯಿಂದನೇ ನೋಡ್ಕೋಬೋದು. ಆ ಪ್ರೀತಿನ ಅವಳಿಗೆ ಸ್ವೀಕರಿಸೋದಾಗಲಿ ನೆಮ್ಮದಿಯಾಗಿರೋದಕ್ಕಾಗಲಿ ಆಗೋದೇ ಇಲ್ಲ. ನೋಡಿ, ಇಲ್ಲೇ ನೋಡು, ಅವಳು ಗಂಡನ ಮನೆ ಬಿಟ್ಟು ಇಲ್ಲಿ ಬಂದಿರೋದಕ್ಕೆ ಯಾರ ಮುಖದಲ್ಲಾದರೂ ಖುಷಿ ಇದೆಯಾ ನೋಡು. ನೀನೊಬ್ಬ ನಂಬಿದ್ರೆ ರಶ್ಮಿ ಅವಳು ಮತ್ತೆ ಗಂಡನ ಮನೆಗೆ ವಾಪಸ್ ಹೋಗ್ಬೋದು, ಎಲ್ಲರೂ ಖುಷಿಯಾಗಿರ್ತಾರೆ, ಅವಳ ಮುಖದಲ್ಲೂ ನಗು ಮೂಡುತ್ತೆ. ನಗ, ಅವಳ ಮಗ್ದಾಗೆ ನಗ, ಉರಿಯೋ ಬೆಂಕಿನಾಗೆ ಯಾವ ಹೂನು ಅರಳಕ್ಕಿಲ್ಲ ಪಾರೋ, ಅಳಕ್ಕಿಲ್ಲ. ಆ ಬೆಂಕಿ ಪವಿತ್ರವಾಗಿದ್ರೆ ಹೂ ಹಾಕಿ ಕೈ ಮುಖ್ಯ ಜನರು ಇದ್ದಾರೆ ಮಾವ. ಹಂಗಂತ ಗುಂಡಾಗಿರೋ ಎಲ್ಲ ಬಂಡೆನೂ ಶಿವಲಿಂಗ ಆಗಕ್ಕೆ ಸಾಧ್ಯ ಇಲ್ಲ ಪಾರೋ, ಸಾಧ್ಯ ಇಲ್ಲ. ಆ ಬಂಡೆ ಕಲ್ಲೇ ತಲೆಯಲ್ಲಿ ಕೂತಿ ಸಾಕ್ಷಾತ್ ಶಿವನೇ ಭೂಮಿ ಕಟ್ಸಿರೋ ಮಣ್ಣು ನಮ್ದು. ಅದೇ ಮಣ್ಣನ್ನ ಭಕ್ತಿಯಿಂದ ಕೈ ಮುಗ್ದು ಹಣೆಗೆ ಹಚ್ಕೋಬಹುದು, ಆದ್ರೆ ಅದೇ ಮಣ್ಣನ್ನು ತಗೊಂಡು ಬಾಯಿಗೆ ಹಾಕೊಳಕಾಯ್ತದ ಪಾರೋ? ಅಣ್ಣ, ನಿನ್ನ ಮಾತಿಗಂತೂ ಮಾತು ಕೊಡೋಕ್ಕಾಗೋದಿಲ್ಲ. ಆದರೆ ತನ್ನ ತಂಗಿರಿಗೋಸ್ಕರ ಎಲ್ಲ ಮಾಡೋ ಶಿವನಾಗಿ ನೀನು ಹೇಳು. ನಿನ್ನ ತಂಗಿಯಾಗಿ ನೀನು ಹೇಳಿದ್ದನ್ನು ನಾನು ಕೇಳ್ತೀನಿ. ನಾನು ಈ ಮನೆಗೆ ಯಾವತ್ತೇ ಇದ್ರೂ ಅತಿಥಿಯಾಗಿ ಬರಬೇಕು, ಯಾವಾಗಲೂ ಇಲ್ಲೇ ಇರೋಂಗೆ ಆಗಬಾರ್ದು. ನಿನ್ನ ಮಾತಿಗೆ ಹೇಗೆ ನಾನು ಗೌರವ ಕೊಟ್ಟು
ನಿನ್ನ ಜೊತೆ ಇಲ್ಲಿಗೆ ಬಂದೋ ನನ್ನ ಪ್ರೀತಿಗೆ ಸ್ವಲ್ಪ ಬೆಲೆ ಕೊಟ್ಟು ದಯವಿಟ್ಟು ನನ್ನ ಮಾವನ ಮನೆಗೆ ಕಳ್ಸ್ಕೊಡೋಣ. ಬೇಕಾದ್ರೆ ನಿನ್ನ ಕಾಲಿಗೆ ಬೀಳ್ತೀನಿ ಅಣ್ಣ. ಎದ್ದೇಳವ, ಎದ್ದೇಳು. ಶಿವು, ನಾನು ಈ ಬಾಗಿಲು ಬಿಟ್ಟು 1 ಇಂಚು ಅಲ್ಲಾಡೋದಿಲ್ಲ. ಶಿವು, ನನ್ನ ಸೊಸೆ ಆಗ್ಲಿಂದ ಕೇಳ್ಕೊತಾ ಇದ್ದಾಳೆ, ಒಂದೇ ಒಂದ್ಸಲ ನನ್ನನ್ನು ನಂಬಿ ಕಳಿಸ್ಕೊಡಪ್ಪ. ಅವಳನ್ನು ನಾನು ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡ್ಕೋತೀನಿ. ಹಾಳಾಗಿ ಹೋಗುತ್ತೆ ಅಂದ್ಕೊಂಡಿರೋ ನಿನ್ನ ತಂಗಿ ಸಂಸಾರನ ನಾನು ಸರಿ ಮಾಡ್ತೀನಿ ಶಿವು. ನೀ ಹ್ಞೂ ಅನ್ನೋ ತನಕ ನಾನೇನು ಕಾಲು ಬಿಡಲ್ಲ. ಮಾದಪ್ಪಣ, ಎದ್ದೇಳು ಮಾದಪ್ಪಣ. ನನ್ನ ಮೇಕೆ ನಂಗೆ ಬೇಜಾರು ಬರಂಗ್ ಮಾಡ್ಬೇಡ. ಎದ್ದೇಳು ಮೇಕೆ, ಎದ್ದೇಳು. ಏನ್ ಮಾಡ್ತಾ ಇದೀಯ ಮಾದಪ್ಪಣ? ನೀವು ದೊಡ್ಡವರು, ನೀವು ಹಿಂಗೆಲ್ಲ ಮಾಡಬಾರ್ದು. ಈ ವರ್ಷ ನಾನು 2ನೇ ಸಲ ನಿನ್ನ ಕಾಲಿಗೆ ಬೀಳ್ತಾ ಇರೋದು. ಒಂದು, ನೀನು ದೇವಿನ ಹೊತ್ತಾಗ. 2ನೇದು, ನಮ್ಮನೆ ದೇವಿನ ನಾನು ಮನೆಗೆ ಕರ್ಕೊಂಡು ಹೋಗಬೇಕು ಅಂದಾಗ. ಅಂಕಲ್, ದೊಡ್ಡವರಾಗಿ ನೀವೇ ಯಾಕೆ ಅಂಕಲ್ ಹಿಂಗೆಲ್ಲ ಮಾಡ್ತಿದ್ದೀರಾ? ಈ ನನ್ನ ತಾಯಿನ ಕರ್ಕೊಂಡು ಹೋಗ್ಬೇಕು ಕಣವ್ವ. ಮಾವ, ಇಲ್ಲಿ ನೋಡು ಮಾವ, ನೀನು ಪೇಪರಲ್ಲಿ ನ್ಯೂಸಲ್ಲಿ ಎಷ್ಟೆಲ್ಲ ಕೇಸಸ್ ಓದಿರ್ತೀಯ. ಮನೆಗೆ ಸೇರಿಸ್ದೇ ಇದ್ದಿದ್ದಕ್ಕೆ ಸೊಸೆ ಮನೆ ಮುಂದೆ ಧರಣಿ ಕೂತಿದ್ದಾಳೆ ಅಂತ. ಆದರೆ ಒಂದೇ ಒಂದು ಕೇಸು ಮಾವ ಸೊಸೆಗೋಸ್ಕರ ಧರಣಿ ಕೂತ್ಕೊಳ್ಳೋದನ್ನ ನೀನು ನೋಡಿದ್ಯಾ? ಆದರೆ ಇಲ್ಲಿ ಮಾದಪ್ಪ ಅಂಕಲ್ ಮಾಡಿದ್ದಾರೆ ಮಾವ. ಯಾಕೆ ಹೇಳು? ಅವ್ರಿಗೆ ಸೊಸೆಗಿಂತ ಹೆಚ್ಚಾಗಿ ಮಗಳು ಬೇಕು, ಮಗಳಿಗಿಂತ ಹೆಚ್ಚಾಗಿ ದೇವತೆ ಬೇಕು.